ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನೇ ಬೆದರಿಕೆ ಹಾಕಿರುವಂತಹ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಯಾವ ವಿಚಾರಕ್ಕೆ ಬೆದರಿಕೆ ಹಾಕಿದ್ರು, ಯಾವ ರೀತಿ ದಬ್ಬಾಳಿಕೆ ಆಗಿದೆ ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ನಡು ರಸ್ತೆಯಲ್ಲೇ ಅಕ್ರಮವಾಗಿ ಕಟ್ಟಿದ್ದ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಸಿಟ್ಟಾಗಿದ್ದಾರಂತೆ ಕಾಂಗ್ರೆಸ್ ಮುಖಂಡ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಲ್ಲದೆ ಬೆದರಿಕೆ ಹಾಕಿದ್ದಾರಂತೆ ರಾಜೀವ್ ಗೌಡ. ಅಮೃತ ಗೌಡ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅನಧಿಕೃತವಾಗಿ ಹಾಕಿದ್ದ ಬ್ಯಾನರ್ ತೆರವು ಮಾಡೋದಕ್ಕೆ ಪೌರಾಯುಕ್ತೆ ಮುಂದಾಗ್ತಾರೆ. ಫೋನ್ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರಂತೆ ರಾಜೀವ್ ಗೌಡ. ಬ್ಯಾನರ್ ಹರಿದಿದ್ರೆ ಬೆಂಕಿ ಹಾಕಿ ಸುಟ್ಟು ಹಾಕುವುದಾಗಿ ಬೆದರಿಕೆ ಹಾಕಿದ್ದಾರಂತೆ. ಶಾಸಕ ಬಿಎನ್ ರವಿಕುಮಾರ್ ಬಗ್ಗೆಯೂ ಕೂಡ ಅಶ್ಲೀಲ ಪದ ಬಳಸಿದ್ದಾರಂತೆ ರಾಜೀವ್ ಗೌಡ. ನಮ್ಮ ಬ್ಯಾನರ್ ತೆಗೆಸಿ ಶಾಸಕರ ಬ್ಯಾನರ್ ಹಾಕಿಸಿದ್ದೀರಾ ಅಂತ ಧಮಕಿ ಹಾಕಿದ್ದಾರಂತೆ. ರಾಜೀವ್ ಗೌಡ ಶಿಡ್ಲಘಟ್ಟ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ, ಜನರನ್ನ ಕರೆಸಿ ಚಪ್ಪಲಿಂದ ಹೊಡೆಸ್ಬಿಡ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾರಂತೆ. ಅಸಭ್ಯವಾಗಿ ಮಾತನಾಡಿದ್ದಾರೆ ಫೋನ್ನಲ್ಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ಪೌರಾಯುಕ್ತೆ ಈಗ ಆಕ್ರೋಶ ಹೊರಹಾಕಿದ್ದಾರೆ. ರಾಜೀವ್ ಗೌಡ ಬೆದರಿಕೆ ಹಾಕಿರುವಂತಹ ಆಡಿಯೋ ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿ ಸರಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ ಆಮೇಲೆ ಬ್ಯಾನರ್ ಕಟ್ಸಿದೀನಿ. ನೀನು ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ, ಏನಿಲ್ಲ ಡಿಫರೆನ್ಸ್ ಮಾಡ. ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಮಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ. ಅವರು ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಹೆಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಗ್ಗೆ ಎಲ್ಲಾ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಗ್ಗೆ 31 ವಾರ್ಡಿಂದ ಕರ್ಸ್ತೀನಿ. ರೆಸ್ಪಾನ್ಸಿಬಿಲಿಟಿ ಕೇಳಿ, ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ ಸ್ಟಾಫ್ಸ್. ಪರ್ಮಿಷನ್ ಇಲ್ದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದ್ದೀನಿ, ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ ಜನಗಳ ಕೈಲಿ ಹೆಂಗ್